ಓಕೆ ಓಕೆ ಸರ್, ಯಾಕೆ ಸರ್ ಈ 45 ಸಿನಿಮಾ ನೋಡಕ್ ಬರ್ಬೇಕು? ಡೈರೆಕ್ಷನ್ ಮಾಸ್ಟರ್, ಆಕ್ಷನ್ ಲೀಡರ್ ಉಪ್ಪೇಣ ಮತ್ತು ಶಿವಣ್ಣ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನೋಡಕ್ ಬರಲೇಬೇಕು. ಯಾಕಂದ್ರೆ ಅವರಿಬ್ಬರು ಮಾಡಿರೋಂಥ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ತವೆ ಸರ್. ಸಿನಿಮಾದಲ್ಲಿ ಹೋಮ್ ಮ್ಯೂಸಿಕ್ ರಿಪೀಟ್ ಆಗುತ್ತೆ, ಹಿಸ್ಟ್ರಿ ರಿಪೀಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲಾಂಚ್ ತೋರಿಸಿದ್ದು ಶಿವಣ್ಣ, ಅದ್ರಲ್ಲಿ ಹಿಡಿಸಿದ್ದು ಉಪ್ಪೇಣ. ಅವ್ರ ಡೈರೆಕ್ಷನ್ ಯಾರು ಇದು ಬ್ರೇಕ್ ಮಾಡೋಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ. ಶಿವಣ್ಣ ಆಲ್ ರೌಂಡರ್ ಆಕ್ಟರ್, ಉಪ್ಪೇಣ ಆಲ್ ಇಂಡಿಯನ್ ಆಕ್ಟರ್. ಇವ್ರ ಜೊತೆಗೆ ಶಿವಣ್ಣ ಪೂಜೆಲ್ ಕರಡಿ ಬಿಟ್ಟಿಗೆ ರಾಜವಿ ಶೆಟ್ಟಿನ 10 ಜನ ಇಟ್ಟವ್ರೆ. 3 ಒಂದೇ ಸ್ಕ್ರೀನ್ ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿ ನೋಡ್ದಂಗೆ ಐತೆ ಸರ್. ಸಿನಿಮಾದಲ್ಲಿ BGM, ಗ್ರಾಫಿಕ್ಸು, ಡೈಲಾಗ್ಸು, ಸಾಂಗ್ಸು ಸರ್ ಟೋಟಲಿ ಮಸ್ತಾಗಿದೆ. ಅಂದರೆ ಇಷ್ಟು ದಿನ ಬರೀ ಮ್ಯೂಸಿಕ್ ಕೊಡ್ಕೊಂಡಿದ್ದ 10 ಜನ ಮೊದಲೇ ಬರೀ ಡೈರೆಕ್ಷನ್ ಮಾಡಿದ್ರೆ ಕಥೆ ಕದರಾಗಿದೆ. ಸಿನಿಮಾದಲ್ಲಿ ಎಂಟ್ರಿ ಸೀನ್ಸ್ ಕೊಟ್ಟವ್ರೆ ಉಪ್ಪೇಣ ಮತ್ತು ಶಿವಣ್ಣಿಗೆ. ಬಾ ಖರಾಬಾಗಿದೆ ಸರ್. ಜೈ ಶಿವಣ್ಣ, ಜೈ ಉಪ್ಪೇಣ. ಥ್ಯಾಂಕ್ ಯು ಸುಧಾರಿಸ್ಕೊಳ್ಳಿ. ಬೇರೆ ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಕುತೂಹಲ ಜಾಸ್ತಿ. ರೆಗ್ಯುಲರ್ ಆಗಿ ಹಾಡು ಫೈಟು ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟ್ರಲ್ಲಿ ಕೊಟ್ಟಂಥ ಬರೀ ಕಥೆ ಹಾಗೂ ವಿಭಿನ್ನತೆ ಮೂಡಿರೋದು 45ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜೀವ್ ತೆರೆ ಮೇಲೆ ನೋಡಿ ಸಂತೋಷ ಪಡೋದು ಭಾಳ ಖುಷಿ. ಸ್ಪೆಷಲಾಗಿ ಕೊನೆಯ 20 ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡ್ತಾರೆ. ನನಗೆ ಭಾಳ ಖುಷಿಯಾಗಿದೆ. ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ, ಇದು ನಾನು ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ದೈವ ಶಕ್ತಿನ ಮಾಡಿಸಿರೋದು. ನನಗೆ ಎಷ್ಟಾಗಲಿ ಅಷ್ಟು ಶ್ರದ್ಧೆಯಿಂದ 3 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ನೀವು ಕಾಪಾಡಿ. ನಿಮಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ. ಹಾಗಾಗಿ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದೆ. ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗ್ಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನು ತಲೆಯಲ್ಲಿದ್ದಾಗ ಯಾಕಿದೆ ಅವತ್ತು ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಹೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕಾರ್ಯಗಳಂದರೆ ಏನು, ಕಾರ್ಯದ ಮಹತ್ವಗಳಂದರೆ ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊಳ್ತಾರೆ. ಹೆದರ್ಕೊಳ್ಳೋ ವಿಚಾರ ಅದೇ ಅಲ್ಲ. ಗರುಡ ಪುರಾಣ
ಶಿಕ್ಷಕರಿದ್ದಾರೆ ತಮ್ಮ ಆತ್ಮಾವಲೋಕನ ಮಾಡ್ತಾರೆ. ನಮ್ಮನ್ನು ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದಲೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ಇದ್ದಾಗ ತುಂಬ ಜೋರು ಮಾಡಿದೆ, ಅದನ್ನು ಹೇಳಿ ಈ ಕಡೆ ಇಷ್ಟಪಡ್ತಾರೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನ ದಯಮಾಡಿ ನೋಡಿ ಗರುಡ ಪುರಾಣನ ಹೆಚ್ಚಾಗಿ ಯೂತ್ಸ್ ಫ್ಯಾಮಿಲಿಗೆ ಮಾಡರ್ನ್ ತರಿಸ್ಕೊಡೋದು ಅಂತ ಹೇಳಿದ್ರೆ ಭಾಳ ಸೆನ್ಸಿಟಿವ್ ವಿಷಯ. ಆ ಕಾನ್ಸೆಪ್ಟ್ ಏನು ಏನಾದರೂ ಇಲ್ಲ, ಗರುಡ ಪುರಾಣದ ಬಗ್ಗೆ ನಾನು ಕಂಪ್ಲೀಟಾಗಿ ಭಾಳಷ್ಟು ಗುರುಗಳ ಹತ್ರ ತಿಳ್ಕೊಂಡೆ. ಅದೆಲ್ಲ ಶಾಸ್ತ್ರೋತ್ತರವಾಗಿ ಮಾಡಿರೋದ್ರಿಂದ ನನಗೆ ಗರುಡ ಪುರಾಣ ತೋರಿಸಿದ್ದೀನಿ. ಅದಷ್ಟು ವಿಚಾರಗಳನ್ನ ಎಲ್ಲ ಗುರುಜಿಗಳ ಹತ್ರ ಕೇಳಿ ಭಾಳಷ್ಟು ಜನ ಅಪ್ರೂವಲ್ ತೊಗೊಂಡು ಅದನ್ನು ಮಾಡಿದ್ವಿ. ಸೊ ಯಾರೇ ಇವತ್ತರೆಗೂ ನೋಡಿದಾರೆ ಎಲ್ಲರೂ ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ, ಸರ್ ಹೆಂಗೆ ಇದು ಕರೆಕ್ಟಾಗಿ ಪ್ರತಿಯೊಂದು ವಿಷಯ ಹೇಳಿದ್ದೀರ ಅಂತ ಭಾಳ ಸಂತೋಷ. ಸರ್ ನಿಮ್ಮೊಳಗಿರುವ ನಿರ್ದೇಶಕ ತಡವಾದ ಹೊರಗಡೆ ನನಗೆ ಗೊತ್ತೇನಿಲ್ಲ ಸರ್, ನಿರ್ದೇಶಕ ನಮ್ಮ ಹೊರಗಡೆ ಇದ್ದಾನೆ ಅನ್ನೋದೇ ನನಗೆ ಇವಾಗ ಗೊತ್ತಾಗಿತ್ತು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಕಥೆ ಬಂದು ಇದು ಶಿವಣ್ಣ ಆಶೀರ್ವಾದ ಮಾಡಿದ್ರು. ನಾನು ಒಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನು ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ನೋಡಿದೆ, ವೀಡಿಯೋ ನೋಡಿದೆ, ಅವರು ಭಾಳ ಕ್ಯೂಟಾಗಿ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಆಗ ನಾನು ಜವಾಬ್ದಾರಿ ಇತ್ತು. ನನಗೆ 3 ಜನರು ನಟರು ಅವರವರಿಗೆ ನಾನು ಇಷ್ಟ ಬಂದಾಗ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತವಾಗೂ ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ. ಹೊರತುಪಡಿಸಿ ಅರ್ಜುನ್ ಅವರು ಈ ರೀತಿಯಾದಂಥ ಕಥೆಯ ಮುಖಕ್ಕೆ ಅವರ ಪರ್ಸ್ನಲ್ ಲೈಫಲ್ಲಿ ಆಗುತ್ತೆ ಕೆಲವೊಂದು ಡಿಸ್ಟರ್ಬೆನ್ಸ್ ಅಂದರೆ ಸಹೋದರ ಸಾವು ತುಂಬ ಹೇಳಿದೆ ಮಾಡಿದ್ರಿ ಅಂತ ನಿಮ್ಗೆ ಅದೇ ಯಾಕೆ ಅಷ್ಟೊಂದು ಮಾಡ್ಕೊಂಡಿದ್ದಾರೆ? ಅಲ್ಲ, ಅದೇ ನಾನು ಹೇಳಿದೆ. ಕೈಯಲ್ಲಿ ಏನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು, ಆ ಶಾಸ್ತ್ರಗಳನ್ನು ತುಂಬ ಮಾಡಿದ್ರು. ಯಾಕಂದರೆ ತುಂಬ ಹತ್ತಿರದಲ್ಲಿದೆ. ನಾನು ಹೆಣ್ಣಲ್ಲಿ ಅವರು ಮುಂದಕ್ಕಿದೆ. ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಈ ಜೊತೆಲಿದ್ದಾಗ ಏನಾದರೂ ಆಗಿದ್ರು ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಬೋದು. ಅವರು ಸತ್ತ ಮೇಲೆ ಅವರು ನಾವು ಅಳೋದು ಮುಖ್ಯ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣಕ್ಕೆ ನಾನು ಕಾರ್ಯಗಳು ಮಾಡಬೇಕಾದ್ರೆ ಗೊತ್ತಾಗಿತ್ತು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ. ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಶಾಸ್ತ್ರದ ಬಗ್ಗೆ. ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಅದು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಆ ಜವಾಬ್ದಾರಿಗಳಿದೆ. ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಅದು ನಾವೆಲ್ಲರೂ ಸನಾತನಿಗಳ ಫಾಲೋ ಭಾಳ ಸಂತೋಷ ಇದೆ. ಯಾಕಂದರೆ ಈ 3.5-4 ವರ್ಷದಿಂದ ಫ್ಯಾಮಿಲಿನ ಭಾಳ ದೂರದಲ್ಲಿ ಇಟ್ಟಿದ್ದೀವಿ. ಅವ್ರುಗಳು ಏನು ಕಂಪ್ಲೇಂಟ್ ಮಾಡಿಲ್ಲ, ಅವರು ಮಾಡಲಿ ಅಂತ ಬಿಟ್ಟಿದ್ದು. ನಮ್ಮ ಮಗಳು ಫಿಲ್ಮನ್ನೇ ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ಸರ್ ಮೂವಿ ಜೊತೆಯಲ್ಲಿ ಮ್ಯೂಸಿಕ್ ಅದ್ಭುತವಾಗಿ ಒಂದು ಹೊಸ ಜಾನರನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಖಂಡಿತ ಈ ಕಥೆನ ತುಂಬ ಹೊಸದಾಗಿರೋದ್ರಿಂದ ಮ್ಯೂಸಿಕ್ ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ. ಒಂದೊಂದು ವೆರೈಟಿನಲ್ಲೇ ತೊಗೊಂಡೋಗೋದು. ಅದರಿಂದ ಭಾಳ ಟೈಮ್ ತೊಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕೇ ಬೇರೆ ಇರುತ್ತೆ, ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ಶಿವಣ್ಣಾಗ ಒಂದು 2-3 ಟ್ರ್ಯಾಕ್ ಇರುತ್ತೆ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಥರ ಇರುತ್ತೆ. ಭಾಳಷ್ಟು ಕೆಲಸ ಅದು ಒಳ್ಳೆ ವಿಷಯ. ಯಾವತ್ತೂ ಆಡಿಯನ್ಸ್ ಇನ್ನೂ ಬೇಕಿತ್ತು ಅಂತಾನೆ ನಮಗೆ ಅದು ಸುಮಾರಷ್ಟು ಸೀನ್ಸು ನಮ್ಮ ತಲೆನಲ್ಲಿದೆ. ಓವರಾಲ್ ಆಗಿ ಜನರಿಗೆ ಅಭಿಮಾನಿಗಳಿಗೆ ಕೈಯಲ್ಲಿ ಹಿಡ್ಕೊಂಡಿದ್ದೀವಪ್ಪ, ಭಯಪಡಿಲ್ಲ ಗುರು, ಕೈಯಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳೋದು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ಇಷ್ಟು ವಿಜೃಂಭಣೆಯಿಂದ ಎಲ್ಲ ಪೂಜಿಸ್ತಾ ಇರೋದು ಭಾಳ ಸಂತೋಷ. ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಎಲ್ಲ ಕುಟುಂಬದ ಸಮೇತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.